ತಲೆಬುರುಡೆ ರಹಸ್ಯವನ್ನ ಭೇದಿಸುವಂತ ಕೆಲಸವನ್ನ SIT ಅವರು ಮಾಡ್ತಾ ಇದ್ದಾರೆ. ಆದರೆ ಈ ತಲೆಬುರುಡೆಯ ಬಗ್ಗೆ ಹೇಳಕ್ಕೆ ಬಂದಂತಹ ವ್ಯಕ್ತಿಯ ತಲೆಬುರುಡೆಯಲ್ಲಿ ಏನಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ತೋರಿಸಿರುವಂತ ಎಲ್ಲಾ ಜಾಗಗಳಲ್ಲೂ ಕೂಡ ಶೂನ್ಯ, ಏನೂ ಸಿಗಲಿಲ್ಲ. ಹಾಗಾಗಿ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು, ಈ ಉತ್ಖನನ ಕಾರ್ಯವನ್ನ ಮುಂದುವರಿಸ್ತಾರಾ ಅಥವಾ ಇಲ್ವಾ, ಏನ್ ಮಾಡ್ತಾರೆ? ಅನಾಮಿಕ ಮುಸುಕುದಾರಿಯ ವಿಚಾರಣೆಯನ್ನ ತೀವ್ರಗೊಳಿಸಿದರೆ ಇವತ್ತು ಪಾಯಿಂಟ್ ನಂಬರ್ 13ರಲ್ಲಿ ಶೋಧವನ್ನ ಮಾಡಬೇಕಾಗಿತ್ತು, ಅದರ ಬದಲಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದರು. ಹೂತಿಟ್ಟ ಶವಗಳ ಬಗ್ಗೆ SIT ಅವರು ಮಾಹಿತಿಯನ್ನ ಸಂಗ್ರಹವನ್ನ ಮಾಡಿದ್ದಾರೆ. ಮುಸುಕುದಾರಿಯ ಜೊತೆಗೆ 10ಕ್ಕೂ ಹೆಚ್ಚು ಮಂದಿಯ ವಿಚಾರಣೆ ಕೂಡ ನಡೆದಿದೆ. ಧರ್ಮಸ್ಥಳದಲ್ಲಿ ಉತ್ಖನನ ಕಾರ್ಯಕ್ಕೆ ಇವತ್ತು ಬ್ರೇಕ್ ಬಿತ್ತು. ಮಧ್ಯಾಹ್ನ 3 ಗಂಟೆ ಇವತ್ತು ವಿಚಾರಣೆಯನ್ನ ನಡೆಸಿರೋದು. ಯಾಕಂದ್ರೆ ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಮಾಡಬೇಕಾಗಿತ್ತು. ಅದು ಡ್ಯಾಮ್ನ ಪಕ್ಕದಲ್ಲಿದೆ, ಚಿಕ್ಕ ಡ್ಯಾಮ್ ಇದೆ ಅಲ್ಲೊಂದು. ಆ ಚೆಕ್ ಡ್ಯಾಮ್ ಪಕ್ಕದಲ್ಲೇನೆ ಈ ಜಾಗವನ್ನು ಗುರುತು ಮಾಡಲಾಗಿದೆ. ಅದರ ಜೊತೆಗೆ ಅಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಸುಮಾರು ಒಂದು 6-7 ಅಡಿಯವರೆಗೂ ಕೂಡ ಮಣ್ಣು ಮೇಲ್ಗಡೆ ಕವರ್ ಆಗಿ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಆ ನೀರು ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋಕ್ಕೋಸ್ಕರ ಅದಕ್ಕೆ ಗೋಡೆಯನ್ನು ಕೂಡ ಕಟ್ಟಿದ್ದಾರೆ, ತಡೆಗೋಡೆಯನ್ನು. ಹಾಗಾಗಿ ಅಲ್ಲಿ ಈಗ ಅಗೆದು ಅದನ್ನು ಹುಡುಕೋಕೆ ಆಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅಗೆದರೂ ಕೂಡ 15-20 ಅಡಿವರೆಗೂ ಕೂಡ ಒಳಗಡೆಗೆ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಅದು ಬೇಡ, ಅದ್ರ ಬದಲಾಗಿ ಬೇರೆ ಏನಾದರೂ ಯೋಚನೆ ಮಾಡೋಣ ಅಂತ ಹೇಳಿ ಇವತ್ತು ಕರೆದು ಬಿಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ 100 ಶವ ಹುತ್ತಿಟ್ಟಿದ್ದೀರಿ ಅಂತೇಳಿ ಜಾಗವನ್ನು ತೋರಿಸಿದಂಥ ವ್ಯಕ್ತಿ ಒಂದಾದರೂ ಶವವನ್ನು ಹುಡುಕಿ ತೋರಿಸ್ಬೇಕಾಗಿತ್ತು. ಆ ಒಂದು ಶವವನ್ನು ಕೂಡ ಹುಡುಕಿ ತೋರಿಸೋಕ್ಕಾಗಲಿಲ್ಲ, ಮೂಳೆಗಳನ್ನು ಹುಡುಕಿ ತೋರಿಸೋಕ್ಕಾಗಲಿಲ್ಲ ಅಂತ ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಮೊಟ್ಟ ಮೊದಲನೇದಾಗಿ ಕಾಡುವಂಥ ಪ್ರಶ್ನೆ ಇದರಲ್ಲಿ ಈ ಅನಾಮಿಕ, ಈ ಮುಸುಕುದಾರಿ, ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಈ ವ್ಯಕ್ತಿ ತೋರಿಸಿರುವಂಥ ಜಾಗದಲ್ಲಿ ಒಂದೇ ಒಂದು ಮೂಳೆಗಳು ಕೂಡ ಸಿಗಲಿಲ್ಲ. ಹಾಗಾಗಿ ಈ ವ್ಯಕ್ತಿಯ ಬಗ್ಗೆನೇ ಈಗ ಅನುಮಾನ SIT ಅವರಿಗೆ ಬರ್ತಾ ಇದೆಯಾ ಅಂತ. ಹೌದು ಅರುಣ್, ಈಗ ಆರಂಭದ ದಿನದಿಂದಲೂ ಈ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಆತ 13 ಪಾಯಿಂಟ್ಗಳನ್ನು ಗುರುತಿಸಿದ, ಆ ಬಳಿಕ ಇನ್ನೊಂದು ಪಾಯಿಂಟನ್ನು ಗುರುತಿಸಿದ. ಒಟ್ಟು 14 ಪಾಯಿಂಟ್ಗಳಲ್ಲಿ ಈಗ 13 ಪಾಯಿಂಟ್ಗಳನ್ನು ಉತ್ಖನನ ಮಾಡಲಾಗಿದೆ. ಆದರೆ ಎಲ್ಲೂ ಯಾವುದೇ ರೀತಿಯಾದಂಥ ಕಳೆಬರಗಳು ಪತ್ತೆಯಾಗಿಲ್ಲ. ಅದರಲ್ಲಿ 6ನೇ ಪಾಯಿಂಟಲ್ಲಿ ಒಂದು ಕಳೆಬರ ಪತ್ತೆಯಾಗಿತ್ತು. ಆ ಕಳೆಬರವು ಈತ ಹೇಳಿದ ವರ್ಷಕ್ಕಿಂತಲೂ ಹಳೆಯದನ್ನುವಂಥ ಒಂದು ನಿರ್ಧಾರಕ್ಕೆ ಈಗ ವೈದ್ಯಾಧಿಕಾರಿಗಳು ತಿಳಿಸಿರುವ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಬಂದಿರುವಂಥದ್ದು. ಹಾಗಾಗಿ ಈತ ಹೇಳಿರುವಂಥ 13 ಪಾಯಿಂಟ್ಗಳು ಏನಿತ್ತು, ಆ 13 ಪಾಯಿಂಟ್ಗಳಲ್ಲೂ ಏನೂ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಈತ ಏನೋ ದಾರಿ ತಪ್ಪಿಸ್ತಿದ್ದಾನೆ ಅನ್ನುವಂಥ ಮಾತು ಆಗಲೇ ಕೇಳಿ ಬರ್ತಾ ಇತ್ತು. ಈಗ ಅದು ಒಂದು ಹಂತಕ್ಕೆ ನಿಜವಾಗ್ತಾ ಇದೆ. ಅಂದರೆ ಈಗ ಉಳಿದಿರುವಂಥದ್ದು ಒಂದೇ ಪಾಯಿಂಟ್. ಆ ಪಾಯಿಂಟಲ್ಲಿ ಉತ್ಖನನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಎದುರಾಗಿರುವಂಥದ್ದು. ಹಾಗಾಗಿ ಅದನ್ನು GPRನ ಮೂಲಕ ಅದನ್ನು ಪರಿಶೋಧನೆ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ SIT ಅಧಿಕಾರಿಗಳು ಬಂದಿದ್ದಾರೆ. ಆದರೆ ಈವರೆಗೆ ತೆಗೆದಿರುವಂಥ ಎಲ್ಲ ಸ್ಥಳಗಳಲ್ಲೂ ಯಾವುದೇ ರೀತಿಯಾದಂಥ ಕಳೆಬರಗಳು ಪತ್ತೆಯಾಗದಂಥ ಹಿನ್ನೆಲೆಯಲ್ಲಿ ಈತ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದರ ಬಗ್ಗೆನೂ ಈಗ ವಿಚಾರಣೆಯನ್ನು ಆರಂಭಿಸಿರುವಂಥದ್ದು. ಸದ್ಯದ ಮಟ್ಟಿಗೆ ಇವತ್ತು ಅಧಿಕಾರಿಗಳು ಸಾಕಷ್ಟು ಆತನ ಬಗ್ಗೆ ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಆ ವಿಚಾರಣೆ ವೇಳೆಯಲ್ಲೂ ಆತ ಕೆಲವೊಂದು ಮಾಹಿತಿಯನ್ನು ಹೊರಹಾಕಿದ್ದಾನೆ. ಜೊತೆಗೆ ಆರಂಭದಲ್ಲೇ ಈ ಒಂದು ಜಿಲ್ಲೆಯ SP ಆಗಿರುವಂಥ ಅರುಣ್ ಕುಮಾರ್ ಅವರು ಹೇಳಿರುವಂಥದ್ದು, ಈತನನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕನ್ನುವಂಥದ್ದು. ಆದರೆ ಬ್ರೈನ್ ಮ್ಯಾಪಿಂಗ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ SIT ಆರಂಭ ಆಗಿತ್ತು, SIT ರಚನೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಆ ಪ್ರಕರಣವನ್ನು SITಗೆ ಹಸ್ತಾಂತರ ಮಾಡಲಾಗಿತ್ತು. ಈಗ ಆತ ಹೇಳ್ತಾ ಇರುವಂಥದ್ದು ಎಲ್ಲವೂ ಸುಳ್ಳು ಅನ್ನುವಂಥ ಒಂದು ಹಂತಕ್ಕೆ ತಲುಪಿದೆ. ಹಾಗಾಗಿ ಆತ ಇನ್ನೊಂದಷ್ಟು ಪಾಯಿಂಟ್ಗಳನ್ನು ತೋರಿಸ್ತೇನೆ ಅಂತ ಹೇಳಿದ್ರು. ಆ ಪಾಯಿಂಟ್ಗಳನ್ನು ಇನ್ನೂ ಆತ ನಿಗದಿ ಮಾಡುವಂಥ ಆತ ಗುರುತಿಸ್ತೇನೆ ಅಂತ ಹೇಳ್ಕೊಂಡಿದ್ದಾನೆ. ಆ 17 ಪಾಯಿಂಟ್ಗಳನ್ನು ಗುರುತಿಸದೇ ಇರಲಿಕ್ಕೆ ಈಗ SIT ನಿರ್ಧಾರ ಮಾಡಿರುವಂಥದ್ದು ಅರುಣ್. ಈಗ ಗುರುತಿಸಬೇಕು ಅನ್ನೋದಾಗಿದ್ದರೆ ಅಟ್ಲೀಸ್ಟ್ ಈ 13-14 ಜಾಗಗಳಲ್ಲಿ ಎಲ್ಲಾದರೂ ಒಂದು ಕಡೆಗೆ ಅಟ್ಲೀಸ್ಟ್ ಒಂದು ಮೂಳೆ ಆದರೂ ಕೂಡ 15-20 ವರ್ಷಗಳ ಹಿಂದೆ ಹೂತಾಕಿರುವಂಥದ್ದು ಸಿಕ್ಕಿದ್ದಿದ್ರೆ ಈ ವ್ಯಕ್ತಿಯ ಬಗ್ಗೆ ಒಂದು ನಂಬಿಕೆ, ಒಂದು ವಿಶ್ವಾಸ, ಹೌದು ಏನೋ ಇದೆ ಇದರಲ್ಲಿ ಅನ್ನುವಂಥದ್ದು ಹುಟ್ಟಾಗ್ತಾ ಇತ್ತು, ಸಿಗ್ತಾ ಇತ್ತು. ಬಟ್ ಅದು ಯಾವುದು ಬರದೇ ಇದ್ದಾಗ ಯಾವ ರೀತಿಯಾಗಿ ನಂಬಬೇಕು, ಯಾವ ರೀತಿಯಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸಬೇಕು ಈ ವ್ಯಕ್ತಿಯ ಬಗ್ಗೆ? ಅದರಲ್ಲೂ ಮುಸುಕು ಹಾಕ್ಕೊಂಡು ಬಂದು ನನ್ನ ಗುರುತಿಸಬಾರ್ದು, ನಾನು ಯಾರು ಅನ್ನೋದನ್ನು ತೋರಿಸಬಾರ್ದು ಅನ್ನೋದನ್ನೆಲ್ಲ ಹೇಳ್ಕೊಂಡು ಬಂದ ನಂತರವೂ ಕೂಡ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಈ ವ್ಯಕ್ತಿಯ ನಡೆಗಳು. ಅದರ ಜೊತೆಗೆ ಈ ವ್ಯಕ್ತಿಯನ್ನ ಎಲ್ಲೂ ಕೂಡ ಪೊಲೀಸರು SIT ಅವರು ಒಂದು ಕಡೆಗೆ ಇಟ್ಟು ವಿಚಾರಣೆಯನ್ನ ಮಾಡ್ತಾ ಇಲ್ಲ, ಅವನನ್ನು ಸ್ವತಂತ್ರವಾಗಿ ಬಿಡ್ತಾ ಇದ್ದಾರಾ ಅಂತ. ಪ್ರತಿದಿನವೂ ಕೂಡ ಆದ ನಂತರ ಸಂಜೆ 6 ಗಂಟೆ ನಂತರ ಅವನ ಪಾಡಿಗೆ ಅವನು ಹೋಗ್ತಾನೆ, ತದನಂತರ ಮತ್ತೆ ಬರ್ತಾನೆ. ಇದು ಬೇರೆ ರೀತಿಯಲ್ಲಿ ನಡೀತಾ ಇದೆಯಾ ಅಂತ?
ಖಂಡಿತ ಅರುಣ್, ಆರಂಭದ ದಿನಗಳಿಂದಲೂ ಆತ 1, 2, 3, 4 ಪಾಯಿಂಟ್ಗಳನ್ನ ಉತ್ಖನನ ಮಾಡಿದ ಸಂದರ್ಭದಲ್ಲಿ ಏನೂ ಸಿಗ್ಲಿಲ್ಲ. ಆಗಲೇ ಒಂದು ಅನುಮಾನ ಆರಂಭ ಆಗಿತ್ತು, ಈತ ಹೇಳಿರುವಂತ ಯಾವ ಪಾಯಿಂಟ್ ಅಲ್ಲೂ ಸಿಗ್ತಾ ಇಲ್ಲ ಅಂತದ್ದು. ಬಹಳಷ್ಟು ನಿರೀಕ್ಷೆ ಇತ್ತು, 1ನೇ ಪಾಯಿಂಟ್ ಅಲ್ಲಿ ಎಲ್ಲವೂ ಸಿಗುತ್ತೆ ಅನ್ನುವಂಥದ್ದು. ಸುಮಾರು 8 ಅಡಿ ಆಳಕ್ಕೆ ಹೋದ್ರು ಅಲ್ಲಿ ಏನೂ ಸಿಗ್ಲಿಲ್ಲ. ಆ ಬಳಿಕ 2ನೇ ಪಾಯಿಂಟ್ ಅಲ್ಲಿ ಸಿಗುತ್ತೆ ಅನ್ನುವಂಥದ್ದು ಒಂದು ಅಂದಾಜಿತ್ತು, ಅಲ್ಲೂ ಏನು ಸಿಕ್ಕಿಲ್ಲ. ಆ ಬಳಿಕ ಈವರೆಗೆ ಉತ್ಖನನ ಮಾಡಿದಂಥ ಎಲ್ಲ ಪಾಯಿಂಟ್ಗಳಲ್ಲೂ ಏನೂ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಈತನ ಮೇಲೆ ಅನುಮಾನ ಮತ್ತಷ್ಟು ಹೆಚ್ಚಾಗಿರುವಂಥದ್ದು. ಅದರ ಜೊತೆಗೆ ಆತನನ್ನ ಪ್ರತಿದಿನ ಬೆಳಿಗ್ಗೆ 10 ಗಂಟೆಗೆ SIT ಕಚೇರಿಗೆ ಕರೆಸ್ಕೊಳ್ತಾರೆ. ಆ ಬಳಿಕ ಉತ್ಖನನದ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾರೆ. ಆ ಬಳಿಕ ಎಲ್ಲ ಮುಗಿದ ಬಳಿಕ ಸಂಜೆ ಆತನ ವಕೀಲರ ಜೊತೆ ಕಳಿಸ್ಕೊಡ್ತಾರೆ. ಆತ ಒಂದು ಸ್ಥಳಕ್ಕೆ ಹೋಗ್ತಾನೆ ಅನ್ನುವಂಥದ್ದು ಇತ್ತು. ಆದರೆ ಆತ ಎಲ್ಲಿಗೆ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆ ಎದ್ದಿರುವಂಥದ್ದು. ಉಜಿರೆಯಲ್ಲಿರುವಂಥ ಒಂದು ಖಾಸಗಿ ವ್ಯಕ್ತಿಯ ಮನೆಯಲ್ಲೇ ಆತ ಇರ್ತಾನೆ, ಜೊತೆಗೆ ಆತ ಎಲ್ಲ ಕೆಲಸಗಳನ್ನು ಅಲ್ಲಿಂದಲೇ ಮಾಡ್ತಾನೆ, ಆತನ ಜೊತೆ ಒಂದಷ್ಟು ಜನರು ಸೇರ್ಕೊಳ್ತಾರೆ ಅನ್ನುವಂಥ ಒಂದು ಅನುಮಾನ ವ್ಯಕ್ತ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಸ್ಥಳೀಯ ಗ್ರಾಮಸ್ಥರು ಒಬ್ಬರು ದೂರನ್ನು ಕೊಟ್ಟಿರುವಂಥದ್ದು. ಆ ದೂರಿನ ಹಿನ್ನೆಲೆಯಲ್ಲಿ ಈಗ ದೂರನ್ನು ದಾಖಲಿಸಿಕೊಂಡಿರುವಂಥ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ ಆತ ಇಲ್ಲಿಂದ ಹೋದ ನಂತರ ಉತ್ಖನನ ಪ್ರಕ್ರಿಯೆ ಆದ ನಂತರ ಹೋಗಿ ಬಳಿಕ ನಾಳೆಗೆ ಏನೆಲ್ಲ ಹೊಸ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಆತ ಪ್ರತಿದಿನವೂ ಒಂದೊಂದು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾನೆ. ನೀವು 11ನೇ ಪಾಯಿಂಟಲ್ಲಿ ಗಮನಿಸ್ಬೋದು, ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿವರೆಗೂ ಹೋಗ್ತಾನೆ, ಆ ಬಳಿಕ ಹೇಳ್ತಾನೆ ನಾನು ಇನ್ನೊಂದು ಕಡೆಯಲ್ಲಿ ಊತಾಕಿದ್ದೇನೆ, ಅಲ್ಲಿಗೆ ತೋರಿಸ್ತೇನೆ ಅನ್ನುವಂಥ. ಅಂದರೆ ಪ್ರತಿದಿನವೂ ಆತ ಪ್ಲಾನ್ ಮಾಡಿಕೊಂಡು ಯಾವನ ಪ್ಲಾನ್ ಅನ್ನು ಚೇಂಜ್ ಮಾಡ್ತಿದ್ದಾನೆ ಅನ್ನುವಂಥದ್ದು ಈಗ ಒಂದು ಗೊತ್ತಾಗಿರುವಂಥ ಅಂಶ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಅರುಣ್. ಓಕೆ ಸುಕ್ಪಾಲ್ ಪೊಳ್ಳಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.